ನಮಸ್ಕಾರ ಸ್ನೇಹಿತರೆ, NRG ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರೋ ಪ್ಲೀಸ್ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕನನ್ನು ಸಾಂಬಾರಲ್ಲಿ ತಿನ್ನೋದಕ್ಕೆ ಇಷ್ಟಪಡದೇ ಇರೋರಿಗೆ ಈ ರೀತಿ ಒಮ್ಮೆ ಕ್ರಿಸ್ಪಿಯಾಗಿ ಚಿಕನ್ ಪಕೋಡನ ಮಾಡಿಕೊಡಿ. ಖಂಡಿತವಾಗಿಯೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಇವತ್ತು ಚಿಕನ್ ಪಕೋಡ ಮಾಡೋದು ಹೇಗೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ 3/4 kg ಚಿಕನನ್ನು ತೊಗೊಂಡು ಅದನ್ನು ಚೆನ್ನಾಗಿ ಒಂದೆರಡು ಸಲ ನೀರು ಹಾಕಿಬಿಟ್ಟು ವಾಶ್ ಮಾಡಿಕೊಂಡು ಒಂದು ಕಡಾಯಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ನಿಂಬೆ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಬೀಜ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಅದನ್ನು ರಸವನ್ನು ಇಂಟ್ಕೊಳ್ಬೇಕು. ಈಗ ನಾನು ಕರಿಬೇವನ್ನು ಒಂದು 5-6 ಸ್ಪೂನ್ನಷ್ಟು ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು. ಮತ್ತು ಒಂದು 2 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ಬೇಕು. ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಬೇಕು. ಒಂದು 2 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನು 1.5 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಫುಡ್ ಕಲರನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಕಾಲಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ ಇಷ್ಟಪಡದೇ ಇರೋರು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಈಗ ನಾನು ಒಂದು ಮೊಟ್ಟೆಯನ್ನು ಈ ರೀತಿ ಹೊಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗಿಲ್ಲಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರನ ನೀವು ಹಾಕ್ಕೊಳ್ಬೋದು. ಮಸಾಲ ತುಂಬ ಕಡಿಮೆ ಇದ್ದಷ್ಟು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಸಾಲ ಜಾಸ್ತಿ ಆಗಿಬಿಟ್ರೆ ಬರೀ ಮಸಾಲದೇ ಫ್ಲೇವರ್ ಬರ್ತಾ ಇರುತ್ತೆ. ಇದನ್ನು ಚೆನ್ನಾಗಿ ಕಾಲಿಸ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದು 5 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 5 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡ್ರೆ ಚಿಕನ್ ಪಕೋಡ ಮೆತ್ತಗಾಗಿಬಿಡ್ತವೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಬೇಕು. ಈಗ ಅದನ್ನೆಲ್ಲ ಹಾಕ್ಕೊಂಡು ಚಿಕನ್ ಜೊತೆ ಚೆನ್ನಾಗಿ ಅದನ್ನ ಕಾಲಿಸ್ಕೊಳ್ತಾ ಇದ್ದೀನಿ. ಕಾಲಿಸ್ಕೊಂಡು ನಾನು ಇದನ್ನ 1 ಅವರ್ ಹಾಗೆ ಕೆಳಗೆ ಇಡ್ತಾ ಇದ್ದೀನಿ. ಇಲ್ಲ ನಾವು ಬೇಗ ಮಾಡ್ಕೊಳ್ಬೇಕು ಅಂದರೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ಮಸಾಲ ಜೊತೆ ಚಿಕನ್ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ನಾನು ಒಂದು ಕಡಾಯಿ ಇಟ್ಕೊಂಡು ಚಿಕನ್ ಮುಳುಗುವಷ್ಟು ಅಷ್ಟೇ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದು ಚೆನ್ನಾಗಿ ಕಾಯ್ತಾ ಇದೆ. ಈಗ ನಾನು ಒಂದೊಂದೇ ಚಿಕನ್ ಪೀಸನ್ನು ಆ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನೋಡಿ, ಲೋ ಫ್ಲೇಮಲ್ಲೇ ಇರಬೇಕು. ತುಂಬ ಹೈ ಫ್ಲೇಮಲ್ಲಿದ್ದರೆ ಒಳಗಡೆ ಚಿಕನ್ನು ಬೇಯೋದಿಲ್ಲ, ಮೇಲ್ಗಡೆ ಮಾತ್ರ ಬೇಗ ಕಪ್ಪಾಗಿಬಿಡುತ್ತೆ. ಹಾಗಾಗಿ ನಾವು ಸ್ಟಾರ್ಟಿಂಗಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಿಕನನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಚಿಕನ್ ಪೀಸ್ಗಳನ್ನು ಎಣ್ಣೆಯಲ್ಲಿ ಈ ರೀತಿ ಒಂದೊಂದಾಗಿ ಹಾಕ್ಕೊಳ್ಬೇಕು. ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಒಂದಕ್ಕೊಂದು ಸ್ಟಿಕ್ ಆಗಿಬಿಟ್ಟು ಚಿಕನ್ನೆಲ್ಲ ಒಳಗಡೆ ಬೇಯೋದಿಲ್ಲ. ಚಿಕನ್ ಬೇಯದೇ ಇದ್ದರೆ ತಿನ್ನೋದಕ್ಕೂ ಕೂಡ ಟೇಸ್ಟು ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಚಿಕನ್ ಹಾಕ್ಕೊಂಡು ಈ ರೀತಿ 1-2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇರಬೇಕು. ಆಮೇಲೆ ಮತ್ತೆ ನಾವು ಆ ಚಿಕನನ್ನು ತಿರುಗಿಸಿ ಮತ್ತೆ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಚಿಕನ್ನು ಬೇಯ್ತಾ ಇದೆ. ಈಗ ನಾವು ತೆಗೆಯೋ ಟೈಮಲ್ಲಿ 1-2 ಹಸಿಮೆಣಸಿಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಾನು ಚಿಕನನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಚಿಕನ್ ಬೆಂದಿದೆ, ಅದನ್ನು ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಕ್ರಿಸ್ಪಿಯಾಗಿ ಚಿಕನ್ ಪಕೋಡ ಹೇಗೆ ಬಂದಿದೆ ಅಂತ. ಇದು ಮಾಡೋದಕ್ಕೆ ತುಂಬಾ ಈಸಿ, ತಿನ್ನೋಕ್ಕೆ ತುಂಬಾ ಟೇಸ್ಟಿ ಅಂತಲೂ ಕೂಡ ಹೇಳ್ಬೋದು. ನಾವಿಲ್ಲಿ ಕಡಿಮೆ ಮಸಾಲನ ಯೂಸ್ ಮಾಡಿ ಪಕೋಡನ ಮಾಡ್ತಿರೋದು. ಹಾಗಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಮಸಾಲ ಆಗಿಬಿಟ್ರೆ ಮಸಾಲ ಫ್ಲೇವರೇ ಬರ್ತಾ ಇರುತ್ತೆ, ಚಿಕನ್ ಟೇಸ್ಟ್ ಹೋಗಿಬಿಡುತ್ತೆ. ಹಾಗಾಗಿ ನಾನು ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡಿ ಪಕೋಡನ ಮಾಡ್ತಾಯಿದ್ದೀನಿ. ಈ ರೀತಿ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಮಾಡಿಕೊಟ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಕೂಡ ಅನ್ನ ಸಾಂಬಾರು ಮಾಡಿಕೊಂಡಾಗ ಸೈಡ್ ಡಿಶ್ಶಾಗೂ ಕೂಡ ಈ ರೀತಿ ಮಾಡ್ಕೊಳ್ಬೋದು. ಎಣ್ಣೆಲಿ ಕರೆದಿದ್ದು ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ಈ ಚಿಕನ್ ಪಕೋಡ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ನಾವು ಮೊದಲಿಗೆ ಎಣ್ಣೆ ಎಷ್ಟು ಹಾಕಿದ್ದೀನೋ ಅಷ್ಟೇ ಎಣ್ಣೆ ಇದೆ. ಒಂದು 100 ಗ್ರಾಮ್ನಷ್ಟು ಅಷ್ಟೇ ಕಡಿಮೆ ಆಗಿರ್ಬೋದು. ನಾನು ಟೋಟಲಾಗಿ 3/4 kg ಚಿಕನ್ ತೊಗೊಂಡಿದ್ದೀನಲ್ವ, ಪೂರ್ತಿ 3/4 kg ಚಿಕನನ್ನು ಕೂಡ ಈ ರೀತಿಯೇ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಕಡಾಯಿಯಲ್ಲಿ ಎಣ್ಣೆ ಹಾಗೇ ಇದೆ. ಒಮ್ಮೆ ಈ ರೀತಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ನಮ್ಮ NRG ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.